ಅಣ್ಣ ಅದಕ್ಕೆ ಏನು ಶಾಪಿಂಗ್ ಜೋರಾ? ಬೆಳಗ್ಗೆ ಹೋದವ್ರು ಇವಾಗ ಬರ್ತಿದ್ದೀರಾ? ಲಕ್ಷ್ಮಿ ಅವರು ಪಾಪ ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಸುಸ್ತಾಗಿ ಬಂದಿದ್ದಾರೆ. ಊಟ ಮಾಡಿ ಅಂತ ಕೇಳೋದು ಬಿಟ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಕೊಂಡು ಕತೆ ಹೊಡಿತಾ ಇದೆಯಲ್ಲ. ಲಕ್ಷ್ಮಿ ಕೇಳೋದ್ರಲ್ಲಿ ತಪ್ಪೇನಿದೆ ಚಿಕ್ಕಮ್ಮ. ಲಕ್ಷ್ಮಿ, ಶಾಪಿಂಗ್ ಏನೋ ಮಾಡಿದ್ವಿ, ಆದರೆ ನನಗೇನು ತಗೋಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಅಲ್ವಾ ಅಮ್ಮ ದೊಡ್ಡವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ನಾವು ಬಂದಿದ್ರೆ ನಿನಗೆ ಬೇಕಾಗಿರೋದನ್ನ ತೆಕ್ಕೊಡ್ತಾ ಇರ್ಲಿಲ್ವಾ? ನೀನು ಅವ್ರ ಜೊತೆ ಹೋಗಿದ್ದಿದ್ರೆ ಅವ್ರಿಗೇನು ಪ್ರೈವಸಿ ಸಿಗ್ತಿತ್ತಾ? ಅಟ್ಲೀಸ್ಟ್ ಇಷ್ಟಾದರೂ ಅವರು ಓಡಾಡ್ಕೊಂಡು ಬಂದಿದ್ದಾರಲ್ಲ, ಖುಷಿ ಪಡು. ಹೌದು ಅಜ್ಜಿ, ಪಾಪ ಹಳ್ಳಿಲಿ ಹೀಗೆ ಜೊತೆಯಾಗಿ ಓಡಾಡೋದಕ್ಕಾಗೋದಿಲ್ವಲ್ಲ. ಶೋಭಿ, ನಿನಗೆ ಇನ್ನೊಬ್ಬರ ವಿಷಯದಲ್ಲಿ ಕೊಂಕು ಮಾತಾಡದೇ ಇದ್ರೆ ತಿಂದ ಅನ್ನ ಕರಗಲ್ಲ ಅಲ್ವಾ? ಅಯ್ಯೋ, ಈಗ ನಾನು ಅಂಥದ್ದು ಏನು ಹೇಳಿದೆ ಅಂತ ನನ್ನ ಮೇಲೆ ರೇಗಾಡ್ತಿದ್ದೀರಾ? ಆಯ್ತು, ಈಗ ಬಾಯಿ ಮುಚ್ಕೊಂಡಿರು. ಅಮೃತ, ಸಂಜೀವ ಇಬ್ರು ಸುಸ್ತಾಗಿದ್ದೀರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ. 1 ನಿಮಿಷ ಅಜ್ಜಿ, ಲಕ್ಷ್ಮಿಗೋಸ್ಕರ ನಾವೇನೋ ತಂದಿದ್ದೀವಿ, ಅದನ್ನ ಕೊಡಬೇಕು. ಸಂಜೀವರೇ, ಅದನ್ನ ಕೊಡಿ. ಚೆನ್ನಾಗಿದೆಯಾ ಲಕ್ಷ್ಮಿ? ಇದು ನಿಮ್ಮ ಅಣ್ಣನ ಸೆಲೆಕ್ಷನ್. ನಮ್ಮ ಅಣ್ಣ ತಗೊಂಡಿದ್ದಾನೆ ಅಂದರೆ ಚೆನ್ನಾಗೇ ಇರುತ್ತೆ ಅದಕ್ಕೆ. ನಮ್ಮಣ್ಣನೂ ಇದ್ದಾನೆ, ನನಗೆ ಒಂದು ದಿವಸನೂ ಏನೂ ಕೊಡಿಸ್ಲಿಲ್ಲ. ಹೋಗೆ, ನನಗೇನು ಬೇಕು ಅಂತಲೇ ನನಗೆ ಗೊತ್ತಾಗಲ್ಲ, ನಿನ್ಗೇನು ಬೇಕು ಅಂತ ನನಗೇನೆ ಗೊತ್ತಾಗುತ್ತೆ. ಅದಕ್ಕೆ ನೀವೇ ಬಳೆ ತೊಡಿಸ್ತೀರಾ? ಸರಿ ಲಕ್ಷ್ಮಿ. ಅತ್ತಿಗೆಯಿಂದ ನಾದ್ನಿಗೆ ಒಳ್ಳೆ ಗಿಫ್ಟೇ ಸಿಕ್ಕಿದೆ. ಲಕ್ಷ್ಮಿ, ಈ ಬಳೆಗಳು ನಿನ್ನ ಕೈಯಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಅಮ್ಮೋ, ಬರೀ ನೀನು ನಾನಿಗೆ ಮಾತ್ರ ಬಳೆ ತೊಗೊಂಡು ಬಂದಿದ್ಯಾ? ನಿನಗೂ ಅಕ್ಕ ತಂಗಿರಿದ್ದಾರೆ ಅನ್ನೋದು ಮರ್ತ್ಬಿಟ್ಟೆ ಅಲ್ವಾ? ಅದು ಅವರಿಗೆ ಯಾವ ರೀತಿ ಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ತೊಗೊಂಡು ಬರ್ತೀನಿ. ಅಯ್ಯೋ, ನನಗೇನು ಈ ಥರ ಬಳೆಗಳನ್ನು ಹಾಕ್ಕೋಬೇಕಂತ ಇಷ್ಟ ಆಗಲ್ಲ. ನೀನು ತಂದು ಕೊಟ್ಟಿದ್ರು ನಾನು ಅದನ್ನು ನಾಗೆ ಕೊಡ್ತಿದ್ದೆ. ಅದ್ರ ಬದಲು ನೀನು ತರದೇ ಇರೋದೇ ಒಳ್ಳೆಯದು. ದೇವಕಿ ಹೇಳ್ದ ಹಾಗೆ ಲಕ್ಷ್ಮಿಗೆ ಈ ಬಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ದೃಷ್ಟಿನೇ ತಾಗತ್ತೋ ಏನೋ. ಅಮ್ಮ, ಲಕ್ಷ್ಮಿಗಷ್ಟೇ ಅಲ್ಲ, ಅಮೃತನ ಕೈಯಲ್ಲಿ ನೋಡು ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.